ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಸೆಷನ್ ತಗೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಸ್ಟೇಟ್ಸ್ ಅಂಡ್ ಹ್ಯಾಂಡಿಕ್ರಾಫ್ಟ್ಸ್, ಭಾರತದ ರಾಜ್ಯಗಳು ಮತ್ತು ಹ್ಯಾಂಡಿಕ್ರಾಫ್ಟ್ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಎಕ್ಸಾಮ್ಗಳಲ್ಲಿ ಕೆಲವೊಂದು ರೇರ್ ಟಾಪಿಕ್ಸ್ಗಳಿರ್ತವೆ. ಈ ಟಾಪಿಕ್ಗಳ ಮೇಲೆ ಕೇಳಿರುವಂಥ ಪ್ರಶ್ನೆಗಳೇ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ಅಂತಹ ಒಂದು ವಿಶೇಷವಾದ ಚಾಪ್ಟರ್ಗಳಲ್ಲಿ ಸ್ಟೇಟ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಕೂಡ ಒಂದು. ಸೊ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋದ ಕೊನೆಯಲ್ಲಿ ಭಾರತದ ಭೂಪಟದೊಂದಿಗೆ ಭಾರತದ ಪ್ರಮುಖ ಹ್ಯಾಂಡಿಕ್ರಾಫ್ಟ್ಗಳು ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಂಥ ವಿವರಣೆಯನ್ನು ಕೂಡ ಕೊಡ್ತೀವಿ. ಸೊ ಸೆಷನ್ನ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ, ಪಟ್ಟಚಿತ್ರ ಇದೆಯಲ್ಲ, ಇದು ಯಾವ ರಾಜ್ಯದ ಸಾಂಪ್ರದಾಯಿಕ ಚಿತ್ರಕಲೆಯಾಗಿದೆ? ಪಟ್ಟಚಿತ್ರ. ಸರಿಯಾದ ಉತ್ತರ ಆಪ್ಷನ್ ಬಿ, ಒಡಿಸ್ಸಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಒಡಿಸ್ಸಾ. ಕೆಳಗಿನ ಯಾವ ಎಂಬ್ರಾಯ್ಡ್ರಿ ಶೈಲಿ, ಎಂಬ್ರಾಯ್ಡ್ರಿ ಡಿಸೈನ್ ಗುಜರಾತ್ ರಾಜ್ಯಕ್ಕೆ ಸಂಬಂಧಿಸಿದೆ? ಅಂದರೆ ಗುಜರಾತ್ ರಾಜ್ಯದಲ್ಲಿ ತುಂಬ ಹೆಚ್ಚಾಗಿ ಕಂಡುಬರುವಂಥ ಎಂಬ್ರಾಯ್ಡ್ರಿ ಶೈಲಿ ಯಾವುದು? ಸರಿಯಾದ ಉತ್ತರ ಕಚ್ ವರ್ಕ್. ಸೊ ಇಲ್ಲೇ ಇದೆ, ಗುಜರಾತ್ನ ಒಂದು ಪ್ರದೇಶದ ಹೆಸರೇ ಇದೆ, ಕಚ್ ಎನ್ನುವಂಥ ಹೆಸರಿದೆ. ಸೊ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಕಚ್ ವರ್ಕ್ ಈಸ್ ಫೇಮಸ್ ಇನ್ ಗುಜರಾತ್. ವರ್ಲಿ ಚಿತ್ರಕಲೆ ಈ ಕೆಳಗಿನ ಯಾವ ರಾಜ್ಯದ ಸಾಂಪ್ರದಾಯಿಕ ಚಿತ್ರಕಲೆಯಾಗಿದೆ? ಸಾಮಾನ್ಯವಾಗಿ ವರ್ಲಿ ಪೇಂಟಿಂಗ್ ಇದೆಯಲ್ಲ, ವರ್ಲಿ ಆರ್ಟ್ ಎಲ್ಲ ರಾಜ್ಯಗಳಲ್ಲೂ ಕಂಡು ಬರುತ್ತೆ. ಕರ್ನಾಟಕದಲ್ಲಿ ಕೂಡ ತುಂಬ ಕಡೆ ನಾವು ಈ ರಂಗಕಲೆ ನೀಡುವಂತಹ ಸ್ಥಳಗಳಲ್ಲಿ, ರಂಗ ಕೇಂದ್ರಗಳಲ್ಲಿ ಮತ್ತು ಕೆಲವೊಂದು ಆರ್ಟಿಸ್ಟಿಕ್ ಮನೆಗಳಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಈ ವರ್ಲಿ ಚಿತ್ರಕಲೆ, ವರ್ಲಿ ಪೇಂಟಿಂಗನ್ನು ನೋಡ್ತೀವಿ. ಆದರೆ ವರ್ಲಿ ಪೇಂಟಿಂಗ್ ಬೇಸಿಕಲಿ ಮೂಲತಃ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಸಾಂಪ್ರದಾಯಿಕ ಚಿತ್ರಕಲೆಯಾಗಿದೆ ಅಂತ ಕೇಳಿದ್ರೆ ಮಹಾರಾಷ್ಟ್ರದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಾಮಾನ್ಯವಾಗಿ ಈ ವರ್ಲಿ ಚಿತ್ರಕಲೆ ಇದೆಯಲ್ಲ, ಮಹಾರಾಷ್ಟ್ರದಲ್ಲಿ ಆದಿವಾಸಿಗಳಿಂದ ರೂಪಿತವಾದಂಥ ಒಂದು ಚಿತ್ರಕಲೆ. ಕಾಶ್ಮೀರಿ ಪಶ್ಮಿನಾ ಶಾಲ್ ಇದೆಯಲ್ಲ, ಇದನ್ನು ಮಾಡೋದಕ್ಕೆ ಕೆಳಗಿನ ಯಾವುದರ ಉಣ್ಣೆಯನ್ನ, ಊಲನ್ನ ಬಳಸಲಾಗುತ್ತೆ? ಕಾಶ್ಮೀರಿ ಪಶ್ಮಿನಾ ಶಾಲ್. ಸರಿಯಾದ ಉತ್ತರ ಕಾಶ್ಮೀರಿ ಊಲನ್ನು ಬಳಸಲಾಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬ್ಲೂ ಪಾಟರಿ ವಿಶಿಷ್ಟ ಸೆರಾಮಿಕ್ ಶೈಲಿಯ ಚಿತ್ರಕಲೆ ಭಾರತದ ಯಾವ ನಗರಕ್ಕೆ ಸಂಬಂಧಿಸಿದೆ? ಬ್ಲೂ ಪಾಟರಿ ಅನ್ನುವಂಥದ್ದು. ಸರಿಯಾದ ಉತ್ತರ, ಇದೊಂದು ಸೆರಾಮಿಕ್ ಶೈಲಿಯ ಚಿತ್ರಕಲೆ ಕೂಡ ಹೌದು. ಇದು ಜೈಪುರಕ್ಕೆ ಸಂಬಂಧಪಟ್ಟಿದೆ, ರಾಜಸ್ಥಾನದ ಜೈಪುರದಲ್ಲಿ. ಮೀನಾಕರಿ ಎಂಬ ವಿಶಿಷ್ಟ ಕಲೆಯನ್ನು ರಾಜಸ್ಥಾನಕ್ಕೆ ಪರಿಚಯಿಸಿದ ರಾಜ ಯಾರು? ಮೀನಾಕರಿ ಅನ್ನುವಂಥ ಒಂದು ಆರ್ಟ್ ಸಿಸ್ಟಮ್ ಇದು. ಇದೊಂದು ಹ್ಯಾಂಡಿಕ್ರಾಫ್ಟ್ ಕೂಡ ಹೌದು. ಸೊ ಇದನ್ನು ರಾಜಸ್ಥಾನಕ್ಕೆ ಪರಿಚಯಿಸಿದ್ದು, ರಾಜಸ್ಥಾನದಲ್ಲಿ ತುಂಬ ಫೇಮಸ್ ಆಗಿರುವಂಥ ಒಂದು ಆರ್ಟ್ ಫಾರ್ಮ್ ಇದು. ರಾಜಸ್ಥಾನಕ್ಕೆ ಪರಿಚಯಿಸಿದ್ದು ಯಾರು ಕೇಳಿದ್ರೆ ರಾಜ ಮಾನ್ಸಿಂಗ್. ರಾಜ ಮಾನ್ಸಿಂಗ್ ಇದನ್ನು ರಾಜಸ್ಥಾನಕ್ಕೆ ಪರಿಚಯ ಮಾಡಿಸ್ತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಶೇಷವಾಗಿ ಇದು ರಾಜಸ್ಥಾನದ ಜೈಪುರದಲ್ಲಿ ಕಂಡುಬರುತ್ತೆ. ಬಿದರಿ ಕಲೆ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ ಬಿದರಿ ಕಲೆ ಇದೆಯಲ್ಲ, ಇದು ತೆಲಂಗಾಣಕ್ಕೆ ಸಂಬಂಧಪಟ್ಟಿದೆ. ಕರ್ನಾಟಕದಲ್ಲಿ ಕೂಡ ಕಂಡು ಬರುತ್ತೆ, ಮೂಲತಃ ತೆಲಂಗಾಣದಿದು. ಕಲಾಂಕರಿ ಎನ್ನುವಂತಹ ಕಲಾಕೃತಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ಇರುವಂಥದ್ದು? ಸರಿ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜರಡೋಜಿ ಎಂಬ್ರಾಯ್ಡ್ರಿಗೆ ಹೆಸರಾದ ನಗರ ಯಾವುದು? ಜರಡೋಜಿ ಎನ್ನುವಂಥ ಎಂಬ್ರಾಯ್ಡ್ರಿ ಇದಕ್ಕೆ ಹೆಸರಾದ ನಗರ ಯಾವುದು? ಸರಿಯಾದ ಉತ್ತರ ಲಕ್ನೋ, ಉತ್ತರ ಪ್ರದೇಶದ ಲಕ್ನೋ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಟೆರ್ರಾಕೋಟಾ ಕುದುರೆಗಳು ಕೆಳಗಿನ ಯಾವ ರಾಜ್ಯದ ಕರಕುಶಲ ಶಿಲ್ಪಗಳಾಗಿವೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರುವಂಥದ್ದು. ಟೆರ್ರಾಕೋಟಾ ಹಾರ್ಸಸ್, ಟೆರ್ರಾಕೋಟಾ ಹಾರ್ಸಸ್. ಸೊ ಇದು ಯಾವ ಒಂದು ರಾಜ್ಯದ ಹ್ಯಾಂಡಿಕ್ರಾಫ್ಟ್ ಆಗಿದೆ ಅಂತ ಕೇಳಿದ್ರೆ ಇದು ತಮಿಳುನಾಡಿಂದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೋಗನ್ ಪೇಂಟಿಂಗ್ಗೆ ಹೆಸರಾದ ರಾಜ್ಯ ಯಾವುದು? ಸರಿಯಾದ ಉತ್ತರ ಗುಜರಾತ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಾರಣಾಸಿಯಲ್ಲಿ ಕಂಡುಬರುವ ಸಾಂಪ್ರದಾಯಿಕ ನೇಯ್ಗೆ ಶೈಲಿ ಯಾವುದು? ಸರಿಯಾದ ಉತ್ತರ ಬನಾರಸಿ ರೇಷ್ಮೆ. ಇದು ವಾರಣಾಸಿಯಲ್ಲಿ ಕಂಡುಬರುವಂಥ ಒಂದು ವಿಶೇಷವಾದ ನೇಯ್ಗೆ ಶೈಲಿಯಾಗಿದೆ. ಅಜಾಮ್ ಮತ್ತು ಜಾಜಾಮ್ ಎನ್ನುವಂಥ ಪ್ರಿಂಟ್ ರಾಜಸ್ಥಾನದ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿದೆ? ಸರಿಯಾದ ಉತ್ತರ ರಾಜಸ್ಥಾನದ ಚಿತ್ತೋರ್ಗಢ್ ಇದು ಪ್ರಸಿದ್ಧವಾಗಿರುವಂಥದ್ದು.
ಮೊಲೇಲಾ ಗ್ರಾಮ ಕೆಳಗಿನ ಯಾವ ಹಸ್ತಶಿಲ್ಪಕ್ಕೆ ಪ್ರಸಿದ್ಧವಾಗಿದೆ? ಮೊಲೇಲಾ ಎನ್ನುವಂಥ ಒಂದು ವಿಲೇಜ್. ಸೊ ಇದು ಟೆರ್ರಾಕೋಟಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ ಇದು? ಇದು ತಮಿಳುನಾಡಲ್ಲಿ ಇರುವಂಥದ್ದು. ಈ ಕೆಳಗಿನ ಯಾವ ಶಿಲ್ಪಕಲೆಯಲ್ಲಿ ಎನಾಮಲ್ ಅನ್ನು ಬಳಸಿ ಚಿತ್ರಿಸಲಾಗುತ್ತೆ? ಸಾಮಾನ್ಯವಾಗಿ ಡೆಕೋರೇಟ್ ಮಾಡೋದಕ್ಕೆ ಈ ಎನಾಮಲ್ ಅನ್ನು ಬಳಸ್ತಾರೆ. ಈ ಚಿತ್ರಕಲೆಗೆ ಡೆಕೋರೇಟ್ ಮಾಡೋದಕ್ಕೆ ಎನಾಮಲ್ ಬಳಸ್ತಾರೆ. ಸೊ ಯಾವ ಶಿಲ್ಪಕಲೆಯಲ್ಲಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಮೀನಾಕರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಧುಬನಿ ಎನ್ನುವಂಥ ಚಿತ್ರಕಲೆ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬಿಹಾರದಲ್ಲಿ ಇದು ತುಂಬ ಕಂಡು ಬರುತ್ತೆ. ಬಿಹಾರ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಪೈಥಾನಿ ಎನ್ನುವಂಥ ರೇಷ್ಮೆ ಸೀರೆ, ಸಿಲ್ಕ್ ಸ್ಯಾರಿ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪಂಜಾಬ್ ರಾಜ್ಯದ ಸಾಂಪ್ರದಾಯಿಕ ಎಂಬ್ರಾಯ್ಡ್ರಿ ಶೈಲಿ ಯಾವುದು? ಸರಿಯಾದ ಉತ್ತರ ಫುಲ್ಕಾರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾಂಜಿ ಕಲೆ ಎನ್ನುವಂಥ ಪೇಪರ್ ಕ್ರಾಫ್ಟ್, ಒಂದು ವಿಶೇಷ ಬಗೆಯ ಪೇಪರ್ ಕ್ರಾಫ್ಟ್ ಇದು ಯಾವ ರಾಜ್ಯದ ಒಂದು ಸಾಂಪ್ರದಾಯಿಕ ಕಲೆಯಾಗಿದೆ? ಸರಿಯಾದ ಉತ್ತರ ಇದು ಉತ್ತರ ಪ್ರದೇಶದ ಒಂದು ಸಾಂಪ್ರದಾಯಿಕ ಕಲೆ. ವಿಶೇಷವಾಗಿ ಇದು ಉತ್ತರ ಪ್ರದೇಶದ ಮಥುರಾದಲ್ಲಿ ಕಂಡುಬರುತ್ತೆ. ಕೊಂಡಪಲ್ಲಿ ಬೊಂಬೆಗಳು ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಕೊಂಡಪಲ್ಲಿ ಬೊಂಬೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ತುಂಬ ಸರಿ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಆಂಧ್ರ ಪ್ರದೇಶ್ ರೈಟ್ ಆನ್ಸರ್. ಸ್ಟಾರ್ ಮಾರ್ಕ್ ಹಾಕಿ ಇಟ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್ ಇದೆ. ಕೊಂಡಪಲ್ಲಿ ಬೊಂಬೆಗಳು. ಪಟ್ಟು ಎಂಬ ಹ್ಯಾಂಡ್ಲೂಮ್ ಶಾಲ್ ಕೆಳಗಿನ ಯಾವ ರಾಜ್ಯದ ಸಾಂಪ್ರದಾಯಿಕ ಶೈಲಿಯಾಗಿದೆ? ಇದೊಂದು ಹ್ಯಾಂಡ್ಲೂಮ್ ಶಾಲ್ ಆಗಿದೆ. ಸೊ ಇದು ಹಿಮಾಚಲ ಪ್ರದೇಶದ ಒಂದು ಸಾಂಪ್ರದಾಯಿಕ ಶೈಲಿಯಾಗಿದೆ. ಸಿಕ್ಕಿ ಗ್ರಾಸ್ ಕ್ರಾಫ್ಟ್ ನೋಡಿ, ಇದು ಹುಲ್ಲಿನ ಒಂದು ಎಳೆಗಳಿಂದ ಮಾಡುವಂಥ ಒಂದು ಕ್ರಾಫ್ಟ್ ಆಗಿದೆ. ಇಲ್ಲಿ ಬುಟ್ಟಿಗಳನ್ನು ಮ್ಯಾಟ್ಗಳನ್ನೆಲ್ಲ ಮಾಡ್ತಾರೆ. ಈ ಸಿಕ್ಕಿ ಗ್ರಾಸ್ ಕ್ರಾಫ್ಟ್ ಇದೆಯಲ್ಲ, ಇದು ಯಾವ ರಾಜ್ಯದ ಸಾಂಪ್ರದಾಯಿಕ ಶೈಲಿಯಾಗಿದೆ ಕೇಳಿದ್ರೆ ಸರಿಯಾದ ಉತ್ತರ ಬಿಹಾರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫಾಡ್ ಪೇಂಟಿಂಗ್ ಯಾವ ರಾಜ್ಯದ ಸಾಂಪ್ರದಾಯಿಕ ಶೈಲಿಯಾಗಿದೆ? ಸರಿಯಾದ ಉತ್ತರ ರಾಜಸ್ಥಾನದ ಒಂದು ಸಾಂಪ್ರದಾಯಿಕ ಶೈಲಿ. ಇದರ ವಿಶೇಷತೆ ಏನು ಕೇಳಿದ್ರೆ ಇಲ್ಲಿ ನೆರೇಟಿವ್ ಸ್ಕ್ರೋಲ್ ಪೇಂಟಿಂಗ್ ಅನ್ನು ನೋಡ್ತೀವಿ. ನೆರೇಟಿವ್ ಸ್ಕ್ರೋಲ್ ಪೇಂಟಿಂಗ್ ಅನ್ನು ನೋಡ್ತೀವಿ. ಯಾವ ಪೇಂಟಿಂಗ್ ಅಲ್ಲಿ? ಫಾಡ್ ಪೇಂಟಿಂಗ್ ಅಲ್ಲಿ. ಪಪಿಯರ್ ಮಾಚೆ ಎನ್ನುವಂತಹ ಯಾವ ರಾಜ್ಯದ ಸಾಂಪ್ರದಾಯಿಕ ಶೈಲಿಯಾಗಿದೆ? ಪಪಿಯರ್ ಮಾಚೆ ಎನ್ನುವಂಥದ್ದು ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗಂಧದ ಕೆತ್ತನೆಗೆ ಪ್ರಸಿದ್ಧವಾದ ರಾಜ್ಯ ಯಾವುದು? ಗುಡಿಗಾರಿಕೆಗೆ ಪ್ರಸಿದ್ಧವಾದಂಥ ಒಂದು ರಾಜ್ಯ ಗಂಧದ ಕೆತ್ತನೆಗೆ ಕರ್ನಾಟಕ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಖಾನಿ ಶಾಲ್ಗೆ ಪ್ರಸಿದ್ಧವಾದ ರಾಜ್ಯ ಯಾವುದು? ಸರಿಯಾದ ಉತ್ತರ ಖಾನಿ ಶಾಲ್ ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಚಿಕನ್ ಕರಿ ಹ್ಯಾಂಡಿಕ್ರಾಫ್ಟ್ಗೆ ಹೆಸರಾದ ರಾಜ್ಯ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಾಟಿಕ್ ಆರ್ಟ್ಗೆ ಹೆಸರಾದ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಧ್ಯಪ್ರದೇಶ್ ಮತ್ತು ವೆಸ್ಟ್ ಬೆಂಗಾಲ್. ಮಧ್ಯಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಬಾಟಿಕ್ ಆರ್ಟ್ಗೆ ಫೇಮಸ್ ಆಗಿರುವಂಥ ರಾಜ್ಯಗಳಾಗಿವೆ. ತೋಲು ಬೊಮ್ಮಲಾಟ ಈ ಕೆಳಗಿನ ಯಾವ ರಾಜ್ಯದ ಸಾಂಪ್ರದಾಯಿಕ ರೂಪವಾಗಿದೆ? ತೋಲು ಬೊಮ್ಮಲಾಟ ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಯಾವ ರಾಜ್ಯವು ಕಸೂತಿ ಕಲೆಗೆ ಪ್ರಸಿದ್ಧವಾಗಿದೆ? ಕಸೂತಿ ಕಲೆಗೆ ಪ್ರಸಿದ್ಧವಾಗಿರೋದು ನಮ್ಮ ಕರ್ನಾಟಕ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಈಗ ರಾಜ್ಯಗಳು ಮತ್ತು ರಾಜ್ಯಗಳ ಮ್ಯಾಪ್ ಮೂಲಕ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಹ್ಯಾಂಡಿಕ್ರಾಫ್ಟ್ ತುಂಬ ಫೇಮಸ್ ಆಗಿದೆ ಅಂತ ನೋಡ್ತಾ ಹೋಗೋಣ. ಸ್ಟೇಟ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ಸ್ ನೋಡಿ ಸ್ನೇಹಿತರೆ, ಲಡಾಖಿಂದ ಬರೋಣ. ಲೇಹ್ ಮತ್ತು ಲಡಾಖಲ್ಲಿ ಚೆಲ್ಲಿ ವುಲ್ಲನ್ ಎನ್ನುವಂಥ ಹ್ಯಾಂಡಿಕ್ರಾಫ್ಟ್ ಫೇಮಸ್ ಆಗಿದೆ. ಹಿಮಾಚಲ್ ಪ್ರದೇಶದಲ್ಲಿ ಗಯೇಚಾ, ಕುಲು ಶಾಲ್, ಥೋಬಿ, ನಮ್ಢಾ ಮತ್ತು ಗುಡ್ಮಾ ಎನ್ನುವಂಥ ಶಾಲ್ಗಳು ಪ್ರಸಿದ್ಧವಾಗಿವೆ. ಹಿಮಾಚಲ್ ಪ್ರದೇಶದಲ್ಲಿ ಇಲ್ಲಿ ಕಂಡು ಬರುತ್ತೆ ನೋಡಿ.
ಇನ್ನು ಉತ್ತರಾಖಂಡ್ನಲ್ಲಿ ನೋಡಿ, ಆ ಚಿತ್ರ ಕೂಡ ಅದರಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಉತ್ತರಾಖಂಡ್ನಲ್ಲಿ ಪಚ್ಚಾಚುಲಿ, ಚುಟ್ಕಾ ಬ್ಲಾಂಕೆಟ್, ಲೋಲ್ ಬ್ಲಾಂಕೆಟ್, ನೀಠಿ ಫೈಬರ್, ಬಿಚ್ಚು ಬೂಟಿ ಈ ಒಂದು ಹ್ಯಾಂಡಿಕ್ರಾಫ್ಟ್ ಪ್ರಸಿದ್ಧವಾಗಿದೆ. ಇನ್ನು ಯು ಪಿಯಲ್ಲಿ, ಉತ್ತರ ಪ್ರದೇಶದಲ್ಲಿ ಇಲ್ಲಿ ಕಂಡು ಬರುತ್ತೆ ನೋಡಿ, ಇಷ್ಟು ಹೌದು. ಯು ಪಿಯಲ್ಲಿ ವಿಶೇಷವಾಗಿ ಖಿಮ್ಖಾಬ್, ಬಡೋಹಿ, ಆಗ್ರಾ ಡೊರಿಸ್, ಮಿರ್ಜಾಪುರ್, ಹ್ಯಾಂಡ್ಮೇಡ್ ಢಾರಿ, ಜಮ್ಧಾನಿ, ನಾಗ್ತಾ ಬ್ರೊಕೇಡ್ ಇವೆಲ್ಲವೂ ಕೂಡ ಉತ್ತರ ಪ್ರದೇಶದಲ್ಲಿ ಫೇಮಸ್ ಆಗಿರುವಂಥದ್ದು. ಇನ್ನು ಬಿಹಾರಲ್ಲಿ, ವಿಶೇಷವಾಗಿ ಬಿಹಾರಲ್ಲಿ ಭಾಗಿಪುರಿ ಈ ಹ್ಯಾಂಡಿಕ್ರಾಫ್ಟ್ ಫೇಮಸ್ ಆಗಿದೆ. ಸಿಕ್ಕಿಮಲ್ಲಿ ಲೆಪ್ಚಾ, ಅರುಣಾಚಲ ಪ್ರದೇಶದಲ್ಲಿ ನೋಡಿ ಸಿಂಗ್ಫಾ, ಫಲ್ಭೋ, ಮಿಶ್ಮಿ, ಚ್ಯೂನ್ಸಾಂಗ್, ಆಪ್ಟನಿ, ಸಂಗ್ ಢಾಲ್, ಸಂಗ್ ಢಾನ್ ಇವೆಲ್ಲವೂ ಕೂಡ ಅರುಣಾಚಲ ಪ್ರದೇಶದಲ್ಲಿ ಫೇಮಸ್ ಆಗಿರುವಂಥ ಹ್ಯಾಂಡಿಕ್ರಾಫ್ಟ್ಸು. ಇನ್ನು ನಾಗಾಲ್ಯಾಂಡಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆ, ನಾಗಾಲ್ಯಾಂಡಲ್ಲಿ ಚಿತ್ಸಾಂಗ್ ಶಾಲ್ ಆ್ಯಂಡ್ ನೋಡಿ ಸಾಂಗ್ಟೊಪ್ಸು ಇವೆಲ್ಲ ನಾಗಾಲ್ಯಾಂಡಲ್ಲಿ ಕಂಡು ಬರುವಂಥದ್ದು. ಮಣಿಪುರದಲ್ಲಿ ನೋಡಿದ್ರೆ ನಾವು ವಾಂಗ್ಜಾಂಗ್ ಫಿ, ಶಫಿ, ಲಾಂಗ್ ಫಿ ಹ್ಯಾಂಡಿಕ್ರಾಫ್ಟ್ ಫೇಮಸ್ ಆಗಿದೆ. ಇನ್ನು ಅಸ್ಸಾಮಲ್ಲಿ ಘಾಡು, ಮಂಝಿಮ್, ಬೋಡೋ, ಎರಿ ಸಿಲ್ಕ್, ಮುಗಾ ಸಿಲ್ಕ್ ಫೇಮಸ್ ಆಗಿರುವಂಥದ್ದು. ಇನ್ನು ಮಿಜೋರಾಮಲ್ಲಿ ಪೆಚ್ಚಿ ಮತ್ತು ಮೊರ್ಯಾಂಗ್ ಫಿ, ಟಾಂಕ್ರ, ಪೌಡಮ್, ಟ್ವಾಂಗ್ ಫೋನ್ ಇವು ಮಿಜೋರಾಮಲ್ಲಿ ಫೇಮಸ್ ಆಗಿರುವಂಥದ್ದು. ತ್ರಿಪುರಾದಲ್ಲಿ ಒಂದೇ ಒಂದು ಹ್ಯಾಂಡಿಕ್ರಾಫ್ಟ್ ಫೇಮಸ್ ಇದೆ ನೋಡಿ, ಲೈಸಿಂಗ್ ಫಿ ತ್ರಿಪುರಾದಲ್ಲಿ. ಇನ್ನು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ನೋಡಿ ಜಮ್ದಾನಿ, ದನಿಯಾ ಖಾಲಿ, ಮಧುರ್ಖಾತಿ, ಬಾಗಂಪುರಿ, ಶಾಂತಿಪುರ್, ಬಲೂಚರಿ ಇವೆಲ್ಲವೂ ಪಶ್ಚಿಮ ಬಂಗಾಳದಲ್ಲಿ ಫೇಮಸ್ ಆಗಿರುವಂಥ ಹ್ಯಾಂಡಿಕ್ರಾಫ್ಟ್. ಜಾರ್ಖಂಡಲ್ಲಿ ಒಂದೇ ಒಂದಿದೆ ನೋಡಿ, ಕುಚ್ಚಾಯ್ ಜಾರ್ಖಂಡಲ್ಲಿ. ಒಡಿಸ್ಸಾದಲ್ಲಿ ಅನೇಕ ಇದೆ ನೋಡಿ, ಒಡಿಸ್ಸಾದಲ್ಲಿ ಬೊಮ್ಕಾಯ್, ಸಾಂಬಾಯ್ಪುರಿ, ದೋಲಾಪತ್ತರ್, ಪರ್ದಾ, ಹಬಾಸ್ಪುರಿ, ಖಂಡುವಾ, ಪಾಸಪಲಿ ಇವು ಒಡಿಸ್ಸಾದಲ್ಲಿ. ಇನ್ನು ಛತ್ತೀಸ್ಗಢಲ್ಲಿ ಕೋಸಾ ಸಿಲ್ಕ್, ಪಾಟಾ ಮತ್ತು ಚಂಪಾ ಸಿಲ್ಕ್ ಛತ್ತೀಸ್ಗಢಲ್ಲಿ. ಆಂಧ್ರದಲ್ಲಿ ವೆಂಕಟಗಿರಿ, ಅನ್ನಿಬೂಟ ಸ್ಯಾರಿ, ಉಪ್ಪಡ ಜಮ್ದಾನಿ, ಮಲ್ಕಾ ಖಾದಿ, ಬಂದೂರ್ಲಂಕಾ ಸ್ಯಾರಿ, ಧರ್ಮಾವರಂ ಹ್ಯಾಂಡ್ಲೂಮ್ ಇವೆಲ್ಲವೂ ಕೂಡ ಆಂಧ್ರ ಪ್ರದೇಶದಲ್ಲಿ ಫೇಮಸ್ ಆಗಿರುವಂಥವು. ಇನ್ನು ತೆಲಂಗಾಣದಲ್ಲಿ ಪೊಚ್ಚಂಫಿಲ್, ಇಕ್ಕಟ್, ಗಢ್ವಾಲ್, ಟೆಲ್ಲಾ ರುಮಾಲ್, ಸಿದ್ದಿಪೇಟೆ, ಗೊಲ್ಲಬಾಮ ಇವೆಲ್ಲವೂ ಕೂಡ ತೆಲಂಗಾಣದಲ್ಲಿ ಫೇಮಸ್ ಆಗಿರುವಂಥದ್ದು. ತಮಿಳುನಾಡಲ್ಲಿ ಕಂಡಗಿ, ಕುರೈನಾಡು, ಕಾಂಚೀಪುರಂ ಬ್ರಾಕೆಡ್, ಜಮ್ಮಕಲ್ಲಂ, ಕೊಡಾಯ್ ಕರೂಪರ್, ಕೊರ್ನಾಡು, ಅರಾನಿ ರೇಷ್ಮೆ, ಕೊವಾಯ್ ಕೊರ್ರಾಕೋಟಂ ನೋಡಿ, ಕದಂಬಕಂ, ಪೂರ್ಣಕುಂಭಂ ಕೋಟಂ ಇವು ತಮಿಳುನಾಡಲ್ಲಿ. ಇನ್ನು ಕೇರಳದಲ್ಲಿ ಬಾರಂಪುರ್ ಸ್ಯಾರಿ, ಕಾಸರಗೋಡು ಸ್ಯಾರಿ, ಚೆನ್ನಮಂಗಲಂ ಹ್ಯಾಂಡ್ಲೂಮ್, ಕಸ್ವಾ ಸ್ಯಾರಿ, ವೀವ್ ಇವೆಲ್ಲವೂ ಕೂಡ ಕೇರಳದ ಫೇಮಸ್ ಹ್ಯಾಂಡಿಕ್ರಾಫ್ಟ್ಗಳು. ಇನ್ನು ಕರ್ನಾಟಕಕ್ಕೆ ಬಂದರೆ ಇಳಕಲ್ ಸ್ಯಾರಿ, ಇಳಕಲ್, ಮೊಳಕಾಲ್ಮೂರು ಸ್ಯಾರಿ, ಆಮೇಲೆ ಪಟ್ಟದ ಅಂಚು ಸ್ಯಾರಿ, ನವಲಗುಂದ ಡರೀಸ್, ಮೈಸೂರು ಸಿಲ್ಕ್, ಉಡುಪಿ ಸ್ಯಾರೀಸ್. ಗೋವಾದಲ್ಲಿ ಒಂದೇ ಒಂದಿದೆ ನೋಡಿ, ಕುಂಬಿ. ಇನ್ನು ಮಹಾರಾಷ್ಟ್ರ ನೋಡಿ, ಮಹಾರಾಷ್ಟ್ರ ಬಹಳ ದೊಡ್ಡ ಪ್ರದೇಶದಲ್ಲಿ ಕಂಡು ಬರುವಂಥದ್ದು ಹ್ಯಾಂಡಿಕ್ರಾಫ್ಟ್ನಲ್ಲಿ. ಮಹಾರಾಷ್ಟ್ರದಲ್ಲಿ ಹಿಮ್ರು, ಪಿಥಾನಿ, ಗೋಂಗಡಿ, ಚಿಂಡಿ, ಖರ್ವಾತ್ ಕತ್ತಿ ಸ್ಯಾರಿ ಇವೆಲ್ಲ ಮಹಾರಾಷ್ಟ್ರದ್ದು. ಮಧ್ಯಪ್ರದೇಶದಲ್ಲಿ ಚಂದೇರಿ, ಮಹೇಶ್ವರಿ ಮಧ್ಯಪ್ರದೇಶ್. ಇನ್ನು ಗುಜರಾತಲ್ಲಿ ಮಾಶ್ರು, ದುಬ್ಲಾ,
ಖಾರಡ್, ಟಾಂಕೋಯ್ ಸಿಲ್ಕ್, ಟಂಗ್ಲಾ, ಪಟೋಲಾ, ಪಚಡಿ, ಕಚ್ ಇವು ಗುಜರಾತಲ್ಲಿ ಫೇಮಸ್ ಆಗಿರುವಂಥದ್ದು. ರಾಜಸ್ಥಾನಲ್ಲಿ ದಾರಿ, ಪಾಟು, ಕೋಟಾ, ದುರಾಯ್, ಜೈಪುರ, ರಾಜಾಯ್. ಇನ್ನು ಹರಿಯಾಣದಲ್ಲಿ ಒಂದೇ ಒಂದು ಫೇಮಸ್ ಇದೆ, ಪಂಜಾ ಎನ್ನುವಂಥ ಹ್ಯಾಂಡಿಕ್ರಾಫ್ಟ್. ಪಂಜಾಬಲ್ಲಿ ಖೇಸ್ ಎನ್ನುವಂಥ ಹ್ಯಾಂಡಿಕ್ರಾಫ್ಟ್. ಇನ್ನು ಜಮ್ಮು ಮತ್ತು ಕಾಶ್ಮೀರ ನೋಡಿ ಖಾನಿ ವೀವ್ ಶಾಲುಗಳು, ಕಾಶ್ಮೀರ ಪಶ್ಮೀನಾ ಶಾಲುಗಳು, ಪಟ್ಟು ಎನ್ನುವಂಥ ಹ್ಯಾಂಡಿಕ್ರಾಫ್ಟ್ ಇವೆಲ್ಲವೂ ಕೂಡ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಫೇಮಸ್ ಆಗಿರುವಂಥದ್ದು. ಸ್ನೇಹಿತರೆ, ಇದಿಷ್ಟು ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಕಂಡುಬರುವಂತಹ ವಿಶೇಷವಾದ ಹ್ಯಾಂಡಿಕ್ರಾಫ್ಟ್ಗಳು. ಸೆಷನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೆಷನ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.